कीपॅडसह एकूण 51 मोबाईल चोरी प्रकरणी जप्त करून ते संबंधित मालकांना परत करण्यात आले आहेत, अशी माहिती जिल्हा पोलीस अधीक्षक के रामराजन यांनी दिली. सोमवारी बेळगाव येथे आयोजित पत्रकार परिषदेत ते बोलत होते. ಬೆಳಗಾವಿ ಜಿಲ್ಲೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನಲ್ಲಿ ಕಾಣೆಯಾಗಿರುವ ಮತ್ತು ಪಿಕ್ ಪಾಕೆಟಿಂಗ್ ಇಂಥ ಮೂಲಕ ಮೊಬೈಲನ್ನು ಕಳ್ಕೊಂಡವರು CEIR ಅಂದ್ರೆ ಪೋರ್ಟಲ್ ಇರ್ತದೆ, ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟರ್. ಈ ರಿಜಿಸ್ಟರ್ ಈ ವೆಬ್ಸೈಟಲ್ಲಿ ಹೋಗಿ ನನ್ನ ಮೊಬೈಲನ್ನು ಕಾಣೆಯಾಗಿದೆ ಎಂದು ಯಾರು ರಿಜಿಸ್ಟರ್ ಮಾಡೋ ಸಂದರ್ಭದಲ್ಲಿ ಆ ಫೋನನ್ನು ಬ್ಲಾಕ್ ಮಾಡಿ ಅದನ್ನು ಈಗ ಯಾರು ಯೂಸ್ ಮಾಡ್ತಾ ಇದ್ದಾರೋ ಅವರ ಫೋನ್ ನಂಬರ್ ನಮಗೆ ಸಿಗ್ತದೆ. ಆ ಫೋನ್ ನಂಬರನ್ನು ಫಾಲೋ ಮಾಡಿಕೊಂಡು ಸಂಬಂಧಪಟ್ಟವರಿಗೆ ಈ ಮೊಬೈಲ್ ಇನ್ನೊಬ್ಬರದು ಕಾಣೆಯಾಗಿದೆ ಅಲ್ಲದೆ ಅಥವಾ ಕಳ್ತನ ಆಗಿದೆ, ಇದು ನಿಮ್ಮ ಕೈಗೆ ಹೆಂಗೆ ಬಂತು, ವಾಪಸ್ ಕೊಡಬೇಕು, ಇಲ್ಲಾಂದರೆ ಕೇಸ್ ದಾಖಲು ಮಾಡಿದ್ವಿ ಅಂದರೆ ಎಂದು ಕರೆ ಮಾಡಿ ಯಾರ್ಯಾರ ಮೊಬೈಲೆಲ್ಲ ಕಾಣೆಯಾಗಿದೋ ಅದು ಈಗ ಯಾರ ಕಡೆ ಇದೋ ಅವ್ರಿಗೆ ಕರೆ ಮಾಡಿ ಫೋನನ್ನು ತೊಗೊಂಡು ಇವತ್ತು ಸುಮಾರು ಒಂದು 51 ಮೊಬೈಲ್ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸ್ಟಾಫ್ ವೀರೇಶ್ ದೊಡ್ಡಮನೆ DSP ಅವರು, ನಮ್ಮ ಸುನಿಲ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ ಸಬ್ ಇನ್ಸ್ಪೆಕ್ಟರ್ ಮತ್ತು ಪ್ರತಿಯೊಂದು ಸ್ಟಾಫು ಕೂಡ ವೈಯಕ್ತಿಕವಾಗಿ ಕಾಲ್ ಮಾಡಿ ಕರೆ ಮಾಡಿ ಕೆಲವೊಂದು ಸಾರಿ ಅವರವರ ಊರಿಗೆ ಹೋಗಿ ಈಗ ಕಾಣೆಯಾಗಿರೋ ಮೊಬೈಲನ್ನು ಯಾರು ಯಾವ ಊರಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾರೋ ಅವ್ರ ಊರಿಗೆ ಹೋಗಿ ಮೊಬೈಲನ್ನು ಸೀಸ್ ಮಾಡಿ ತೊಗೊಂಡು ಬಂದು ಇವತ್ತು ಒಂದು 51 ಮೊಬೈಲನ್ನು ಸೀಸ್ ಮಾಡಲಾಗಿದೆ. ಇದನ್ನು ಇವತ್ತು ಅವರ ಓನರ್ಸ್ ಸಂಬಂಧಪಟ್ಟ ಓನರ್ಸ್ಗೂ ಕೂಡ ನಾವು ಕೊಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪ್ರತಿಯೊಂದು ಸಬ್ ಡಿವಿಷನಲ್ಲಿ ಕೂಡ ಭಾಳಷ್ಟು ನಂಬರ್ಸ್ ಮೊಬೈಲ್ ಫೋನ್ಸನ್ನು ಈಗ ರಿಕವರಿ ಮಾಡಿದ್ದೀವಿ. ಅತ್ತಿನಿ, ಬೈಲೊಂಗಲ್, ನಮ್ಮ ರಾಮದುರ್ಗ ಸಬ್ ಡಿವಿಷನ್ ಪ್ರತಿಯೊಂದು ಸಬ್ ಡಿವಿಷನಲ್ಲಿ ಸುಮಾರು 50ಕ್ಕಿಂತ ಹೆಚ್ಚು ಮೊಬೈಲ್ ಆಲ್ರೆಡಿ ರಿಕವರಿ ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಸಂಬಂಧಪಟ್ಟ ಓನರ್ಗಳನ್ನು ಕರೆದು ನಾವು ಕೊಡ್ತೀವಿ. ಈ ತಿಂಗಳಲ್ಲಿ ಮಾತ್ರ ಸುಮಾರು 300ರಿಂದ 350 ಮೊಬೈಲ್ ಫೋನ್ ರಿಕವರಿ ಮಾಡಿ ಸಂಬಂಧಪಟ್ಟ ಓನರ್ಗಳಿಗೆ ಕೊಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 10 ದಿವಸದಲ್ಲಿ ಎಲ್ಲ ಸಬ್ ಡಿವಿಷನಲ್ಲಿ ಕೂಡ ಅಲ್ಲಿ ಇರುವವರು ಓನರ್ಸ್ ಯಾರ್ಯಾರು ಇದ್ದಾರೋ ಅವ್ರಿಗೂ ಕೂಡ ನಾವು ಕೊಡ್ತೀವಿ. ಇಂಥ ಮೊಬೈಲ್ ಫೋನ್ ಏನಾಗುತ್ತದೆ, ಕೆಲವೊಂದು ಸಾರಿ ಸಮ್ಟೈಮ್ಸ್ ಎಲ್ಲಿಯೋ ಜಾತ್ರೆ ಹೋಗಿರ್ತಾರೆ, ಕಳ್ಕೊಂಡಿರ್ತಾರೆ, ಕೆಲವೊಂದು ಸಾರಿ ಪಿಕ್ ಪಾಕೆಟಿಂಗ್ ಆಗಿರ್ತದೆ. ಈ ಮೊಬೈಲ್ ಫೋನ್ ನಮ್ಮ ಸುತ್ತಮುತ್ತ ಬೆಳಗಾವಿ ಜಿಲ್ಲೆ ಸುತ್ತಮುತ್ತ ಇರೋರು ಯೂಸ್ ಮಾಡಬಾರ್ದು. ಕೆಲವೊಂದು ಸಾರಿ ಬೇರೆ ರಾಜ್ಯದವರು ಇಲ್ಲಿಂದ ಅಲ್ಲಿ ಬರೆ ಕೂಡ ಹೋಗಿರ್ತದೆ. ಇಂಥ ಮೊಬೈಲ್ ಈಗ ಟೆಕ್ನಾಲಜಿ ಮೂಲಕ ಯಾವುದೋ ಒಂದು ಮೊಬೈಲ್ ನೀವು ಈಗ ತೊಗೊಂಡು ನಿಮ್ಮ ಮೊಬೈಲ್ ಕಾಣೆಯಾಗಿರೋ ಸಂದರ್ಭದಲ್ಲಿ ಈ ವೆಬ್ಸೈಟಲ್ಲಿ CEIR ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮೊಬೈಲನ್ನು ಹೊಸದಾಗಿ ಈಗ ಯಾರು ಫೋನ್ ಉಪಯೋಗ ಮಾಡ್ತಾರಂದ್ರೆ ನಮ್ಮ ಗಮನಕ್ಕೆ ಬರ್ತದೆ. ಅದನ್ನು ಫಾಲೋ ಮಾಡಿ ಇವತ್ತು ಒಂದು ಒಳ್ಳೆಯ ಕಾರ್ಯಾಚರಣೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಇದೇ ರೀತಿಯಲ್ಲಿ ನಮ್ಮ ಆಫೀಸರ್ಸ್ ಮತ್ತು ಸ್ಟಾಫ್ ಮಾಡಬೇಕಂದ್ರೆ ಒಂದು ಪ್ರೋತ್ಸಾಹ ಕೊಡುವುದಕ್ಕೆ ಇವತ್ತು ಇಲ್ಲಿ ಸ್ಟೇಷನ್ಗೆ ಬಂದು ನಾವು ಒಂದು ಅಭಿನಂದನೆ ಹೇಳುವುದಕ್ಕೂ ಕೂಡ ನಾನು ಬಂದಿದ್ದೀನಿ. ಮುಂದಿನ ದಿವಸದಲ್ಲಿ ಇದೇ ರೀತಿಯಲ್ಲಿ ಮಾಡಬೇಕಂದ್ರೆ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಗಳಿಗೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೀನಿ. ಸರ್, ಆರೋಪಿಗಳು ಯಾರಾದರೂ ಬಂಧಿಸಿದ್ದಾರೆ, ಜೊತೆಗೆ ಏನು ಲಿಂಕ್ ಚೈನ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಅದನ್ನ ಆಳಕ್ಕೆ ಏನಾದರೂ ಹೋಗುವಂಥ ಕೆಲಸ ಮಾಡಿದ್ದಾರೆ? ಸೊ ಇಂಥ ಕೇಸ್ ಮೋಸ್ಟ್ ಆಫ್ ದ ಟೈಮ್ ಒಂದು ಅವರವರು ಮಿಸ್ ಮಾಡಿರ್ತಾರೆ, ಎಲ್ಲಿಯೋ ಒಂದು ಇಟ್ಟು ಹೋಗಿರ್ತಾರೆ. FIR ಆಗಿರುವ ಕೇಸಸ್ ಬೇರೆ ರೀತಿಯಲ್ಲಿ ನಾವು ಹ್ಯಾಂಡಲ್ ಮಾಡ್ತೀವಿ. ಪಿಕ್ ಪಾಕೆಟ್ ಆಗಿ ಕಂಪ್ಲೇಂಟ್ ಕೊಟ್ಟು ಅದು FIR ಮಾಡುವುದು ಬೇರೆ ರೀತಿಯಲ್ಲಿ ಹ್ಯಾಂಡಲ್ ಮಾಡ್ತೀವಿ. ಇಂಥ ಫೋನ್ಸ್ ರಿಜಿಸ್ಟರ್ ಮಾಡುವಾಗಲೇ ಯಾವ ರೀತಿಯಲ್ಲಿ ಅವರಿಗೆ ಮಿಸ್ ಆಗಿದೆ ಅಂದರೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದು ಮಿಸ್ಸಿಂಗಲ್ಲಿ ಆರ್ಗನೈಸ್ಡ್ ಗ್ಯಾಂಗ್ ಇರಲಿ ಅಂತಾಗೆ ಯಾವುದು ಇದರಲ್ಲಿ ಕಂಡು ಬಂದಿಲ್ಲ. ಆರ್ಗನೈಸ್ಡ್ ಗ್ಯಾಂಗ್ ಆಗಿ ಯಾರು ಮಾಡುವ ಸಂದರ್ಭಗಳಲ್ಲಿ ಅದು ಮೊಬೈಲ್ ಫೋನ್ಸ್ ಭಾಳಷ್ಟು ಸಾರಿ ಬೇರೆ ದೇಶಗಳಿಗೂ ಕೂಡ ಹೋಗಿರ್ತದೆ. ಬಾಂಗ್ಲಾದೇಶಲ್ಲಿ ಇರ್ತದೆ, ನೇಪಾಳಲ್ಲಿ ಇರ್ತದೆ. ಇದು ಅನ್ಆರ್ಗನೈಸ್ಡ್ ಆಗಿ ಸಣ್ಣ ಪುಟ್ಟ ಕಳ್ತನ ಯಾರು ಮಾಡಿರ್ತಾರೆ, ಇವರು ಕಂಪ್ಲೇಂಟ್ ಕೊಡೋಕ್ಕೆ ಇಷ್ಟಲ್ಲ, ಜಸ್ಟ್ ರಿಜಿಸ್ಟರ್ ಮಾಡ್ತಾರೆ ಅಂದರೆ ನಾವು ಕೂಡ ನಾವೇ ಅದನ್ನು ರಿಕವರಿ ಮಾಡಿ ಕೊಡ್ತಾ ಇದ್ದೀವಿ. ಇನ್ನೊಂದು ಫೋನನ್ನು ಕಳ್ಕೊಂಡಿರ್ತಾರೆ, ಎಲ್ಲಿಯೋ ಒಂದು ಟೀ ಕುಡಿಯೋ ಅಂಗಡಿಯಲ್ಲಿ ಅಲ್ಲಿ ಇಟ್ಟು ಬಂದಿರ್ತಾರೆ, ಇನ್ನೊಬ್ಬರು ತೊಗೊಂಡು ಹೋಗಿರ್ತಾರೆ. ಸೊ ಇಂಥ ಕೇಸಲ್ಲಿ ಅವ್ರ ಮೇಲ್ಗಡೆ ಪ್ರಕರಣಗಳು ದಾಖಲಾಗಿರಲ್ಲ. ಸೊ ಯಾರು ಪ್ರಕರಣ ದಾಖಲಾಗಿರ್ತೋ ಅದರಲ್ಲಿ ಸಂಪೂರ್ಣವಾಗಿ ನಾವು ಕೆಳಗೆ ಅಂತ ಬರ್ತೀವಿ. ಯಾವುದು ಇನ್ನೊಂದು ಕೇಸ್, ಇನ್ನೊಂದು ಕೇಸ್, ಇನ್ನೊಂದು ಬೇರೆ ಕೇಸ್. ಸೊ ಇತ್ತೀಚೆಗೆ ನಮ್ಮ ಕೈಯಲ್ಲಿ ಸುಮಾರು ಒಂದು 200ಕ್ಕಿಂತ ಜಾಸ್ತಿ ಮೊಬೈಲ್ ಫೋನ್ಸ್ ಇದೆ. ಸೈಬರ್ ಕ್ರೈಮ್ ಸ್ಟೇಷನಲ್ಲಿ ಮಾತ್ರ 51 ಇವತ್ತು ನಾವು ಕೊಡ್ತಾ ಇದ್ದೀವಿ. ಈಗ ಹತ್ತನೆಯಲ್ಲಿ ಸುಮಾರು ಒಂದು 80+ ಮೊಬೈಲ್ ಫೋನ್ಸ್ ಹತ್ತನೇ ಸಬ್ ಡಿವಿಷನಲ್ಲಿ ಇದೆ. ಅವರು ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ 5 ಸಬ್ ಡಿವಿಷನಲ್ಲಿ ರಾಮದುರ್ಗ, ಚಿಕ್ಕೋಡಿ,
ಬೈಲೊಂಗಲ್, ಗೋಕಾಕ್ 5 ಸಬ್ ಡಿವಿಷನಲ್ಲಿ ಮಿನಿಮಮ್ ಒಂದು 50ಕ್ಕಿಂತ ಜಾಸ್ತಿ ಮೊಬೈಲ್ ಫೋನ್ಸ್ ಅವರವ್ರ ಕೈಯಲ್ಲಿ ಇದೆ. ಇನ್ನೂ ಒಂದು ವಾರದಲ್ಲಿ ಕಾರ್ಯಾಚರಣೆ ಅವರವ್ರ ಸಬ್ ಡಿವಿಷನ್ ಲೆವೆಲಲ್ಲಿ ಮಾಡಿ ಒಂದು DSPಯಲ್ಲೂ ಕೂಡ ಅವರ ಸ್ಟಾಫಕ್ಕೂ ಒಂದು ಅಭಿನಂದನೆಗಳನ್ನು ಹೇಳಬೇಕು. ಮತ್ತು ಇದು ಒಂದು ನಮಗೂ ಒಂದು ಸಾರ್ವಜನಿಕರಿಗೂ ಒಂದು ಒಳ್ಳೆಯ ಬಾಂಧವ ಉಂಟಾಗುವ ಸಂದರ್ಭ. ನಾವು ಜಸ್ಟ್ ಒಂದು ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡೋದನ್ನು ಫಾಲೋ ಮಾಡಿಕೊಂಡು ಮೊಬೈಲ್ ಫೋನನ್ನು ತರಿಸಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಇದನ್ನು ಕೂಡ ಮೋಟಿವೇಶನ್. ಕೀಪ್ಯಾಡ್ ಸರಿಯಾಗಿ ನೀವು ರಿಕವರಿ ಮಾಡಿದ್ರಿ. ಸೊ ಯೂಶಲಿ ಕೀಪ್ಯಾಡ್ ಕಳ್ಕೊಂಡವ್ರು ಏನು ಕಂಪ್ಲೇಂಟ್ ಮಾಡೋದು ಅಂತೇಳಿ ಅವಾಯ್ಡ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀವಿ? ಸೊ ಇಂಥ ಕೇಸ್ ಫಸ್ಟ್ ಆಫ್ ಆಲ್ ಕೀಪ್ಯಾಡ್ ಮೊಬೈಲ್ ಕೂಡ ಇಲ್ಲಿಯೇ ನೀವು ನೋಡ್ತಾ ಇದ್ದೀರಿ. ಸಿಂಪಲ್ ಕೆಲಸ, ನಿಮಗೇನು ಬೇಕಾಗಲ್ಲ. ಒಂದು CAR ಅಂದರೆ ಹೋಗಿ ರಿಜಿಸ್ಟರ್ ಮಾಡಬೇಕು. ನನ್ನ ಮೊಬೈಲ್ ಫೋನ್ ಕಳ್ತನ ಆಗಿದೆ, ಈ ಮೊಬೈಲ್ ಫೋನು ಇವತ್ತು ಕಳ್ತನ ಆಗಿದೆ. ಒಂದು 2ರಿಂದ 3 ನಿಮಿಷ ಕೆಲಸ. ಇದನ್ನು ನೀವು ಮಾಡ್ತೀರಂದರೆ ಸಾಕು. ನಾವು ಮೊಬೈಲ್ ಫೋನನ್ನು ಪತ್ತೆ ಹಚ್ಚುವ ಕೆಲಸವನ್ನು ನಾವು ಮಾಡ್ತೀವಿ, ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ. ನಮ್ಮ ಆಫೀಸರ್ಸು ಕೂಡ ಇದಕ್ಕೆ ಒಂದು ಪ್ರಯಾರಿಟಿ ಕೊಟ್ಟು ಅದು ಮಾಡ್ತಾ ಇದ್ದಾರೆ. ಒಂದೊಂದು ಮೊಬೈಲ್ ಫೋನಕ್ಕೆ ನಮಗೆ ಕೀಪ್ಯಾಡ್ ಅಂದರೆ ಒಬ್ಬರು ಹೇಳುವ ಸಂದರ್ಭದಲ್ಲಿ ನಮಗದು ದೊಡ್ಡವರಿಗೆ ಇಲ್ಲ ಸಂಪಾದನೆ ಜಾಸ್ತಿ ಮಾಡೋರಿಗೆ ಅದು ದೊಡ್ಡದಾಗಿ ಚಿಕ್ಕದಾಗಿ ಅನ್ನಿಸ್ತದೆ. ಬಟ್ ಆ ಮೊಬೈಲ್ ಫೋನನ್ನು ಯೂಸ್ ಮಾಡೋರಿಗೆ ಅದು ದೊಡ್ಡದು. ಸರ್, ಈಗ ಸಿಕ್ಕಿದೆ ಪರ್ಚೇಸ್ ಮಾಡಿದವರು ಇದ್ದಾರೆ, ಅದರೊಳಗೆ ಇವರು ಸಿಕ್ಕಿದ್ದಿದೆ ಫೋನ್. ಈಗ ನೀವು ಯಾಕೆ ಸೊ ಇವರು ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತಾರೆ, ಒಂದು ಮೊಬೈಲ್ ಫೋನ್ ಸಿಕ್ಕಿರ್ತಂದ್ರೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀವಿ. ಲಾರಿ ಡ್ರೈವರ್ಸ್ ಕಡೆ ಹೋಗಿ ಕೊಡೋದು, ಪಿಕ್ ಪಾಕೆಟಿಂಗ್ ಯಾವುದೋ ಒಂದು ಜಾತ್ರೆಯಲ್ಲಿ ಎಲ್ಲಿಯೇ ಕೆಳಗಡೆ ಸಿಕ್ಕಿರ್ತದೆ, ಇಲ್ಲಿ ಪಿಕ್ ಪಾಕೆಟಿಂಗ್ ಮಾಡಿರ್ತಾರಂದ್ರೆ ತಕ್ಷಣ ಹೋಗಿ ಅಲ್ಲಿ ಸುತ್ತಮುತ್ತ ಇರೋರಿಗೆ 5,000, 10,000, 2,000 ಅಂದ್ರೆ ಮಾರಾಟ ಮಾಡೋದು. ಸೊ ಇಂಥಾಗ ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ಆಲ್ಸೋ ಇನ್ನಸೆಂಟ್ ವಿಕ್ಟಿಮ್ಸ್. ಮೋಸ್ಟ್ ಆಫ್ ದ ಟೈಮ್ ಈ ಮೊಬೈಲನ್ನು ಇಟ್ಕೊಂಡಿರೋರು ಕೂಡ ನಾವು ನೋಡಿರೋದಂಗೆ ಮೋಸ್ಟ್ ಆಫ್ ದ ಮಾರ್ ಇನ್ನಸೆಂಟ್ ವಿಕ್ಟಿಮ್ಸ್. ಬೆಳಗಾವಿ ಜಿಲ್ಲೆಯಲ್ಲಿ ಟೋಟಲಿ ಎಷ್ಟು ಮೊಬೈಲ್ ಕಳ್ಳತನ ಆಗಿದ್ದ ಬಗ್ಗೆ ಕೇಸ್ ರಿಜಿಸ್ಟರ್ ಆಗಿದ್ದಾವೆ, ಅದರಲ್ಲಿ ಎಷ್ಟು? ಸೊ ಇದು ಫಸ್ಟ್ ಆಫ್ ಆಲ್ ಈ ವೆಬ್ಸೈಟಲ್ಲಿ ನಾವು ಕೊಟ್ಟಿರೋದು ಈ ಲಾಸ್ಟ್ ಅಂದ್ರೆ ಕೊಟ್ಟಿರ್ತೀವಿ. ಲಾಸ್ಟ್ ಅಂದ್ರೆ ನಾವು ಕಳ್ಕೊಂಡಿರೋದು ಬೇರೆ ಬೇರೆ ರೀತಿಯಲ್ಲಿ. ಹಾಸ್ಟೆಲ್ನಲ್ಲಿ ಮಕ್ಕಳು ಕಳ್ಕೊಂಡಿರ್ತಾರೆ, ಎಲ್ಲಿ ಜಾತ್ರೆಗೆ ಹೋಗುವಾಗ ಪಾಕೆಟ್ಲಿಂದ ಬಿದ್ದಿರ್ತದೆ, ಬಸ್ ಸ್ಟ್ಯಾಂಡಲ್ಲಿ ಇಲ್ಲಿ ಕೂತಿರುವಾಗ ಬಿದ್ದಿರ್ತದೆ. ಇಂಥ ಕೇಸಸ್ ಕೆಲವೊಂದು ಪಿಕ್ ಪಾಕೆಟಿಂಗ್ ಆಗಿರ್ತದೆ. ಅದು ಪಿಕ್ ಪಾಕೆಟಿಂಗಾ ಇಲ್ಲ ಇವ್ರಿಗೆ ಲಾಸ್ಟ್ ಅಂದ್ರೆ ಅವ್ರಿಗೆ ಓನರ್ಗೆ ಗೊತ್ತಿರಲ್ಲ. ಅಂಥ ಸಂದರ್ಭದಲ್ಲಿ ಇದು ಕೇಸ್ ಕೊಟ್ಟು ಮುಂದುವರಿಯೋದಕ್ಕಿಂತ ಸಿಂಪಲ್ ಆಗಿ ಈಸಿಯೆಸ್ಟ್ ಮೆಥಡ್ ಅಂದರೆ ಹೇಳಿ ಅವರ ನಮ್ಮದು ಮಿಸ್ ಆಗಿದೆ ಅಂದರೆ ಹೋಗಿ ಹೇಳಿ ಕೊಡ್ತಾರೆ. ಯಾವುದಾದ್ರೂ ಒಂದರೆ ಇಂಟ್ರೆಸ್ಟಿಂಗ್ ಆಗಿರ್ಬೋದಲ್ಲ, ಏನು ಅದನ್ನ ಆಳಕ್ಕೆ ಹೋಗಿ ಇದು ಯಾರ ಕಡೆಯಿಂದ ಸಿಕ್ತು, ಇದು ಯಾರಿಗೆ ಬಂತು, ಎಲ್ಲಿಂದ ಬಂತು, ಅದರ ಆಳಕ್ಕೆ ಏನಾದರೂ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಈ ರೀತಿ ಆಗಿಲ್ವಾ ಅಥವಾ ಏನಾಗಿದೆ ಅಂತ? ಯಾಕೆ ಈಗ ಮಾತು ಕೇಳ್ತಾ ಇದ್ರೆ ಹಾನಗಲಲ್ಲಿ ಒಂದು ಗ್ರೂಪ್ ಇದೆ, ಅವರೇ ಜಾತ್ರೆಗೆ ಬರ್ತಾರೆ, ಕಳ್ತನ ಮಾಡ್ಕೊಂಡು ಸೇಲ್ ಮಾಡ್ತಾರೆ. ಯಾಕಂದ್ರೆ ಒಂದು ಮೊಬೈಲ್ ಸಿಕ್ತು ಅಂತಂದ್ರೆ ಅದನ್ನ ಕಳ್ಕೊಂಡವ್ರು ಯಾರು, ಮಾರಾಟ ಮಾಡಿದವ್ರು ಯಾರು, ಸಿಕ್ಕಿದ್ದು ಯಾರಿಗೆ? ಸಂಚಾರ ಸಾಧ್ಯ ಇಂಡಿಯಾದಲ್ಲಿ ಮಾಡಿದ್ರೆ ಗೊತ್ತಿರಲ್ಲ ಅಂತ ಹೇಳಲ್ಲ. ಕೆಲವೊಂದು ಅಂಗಡಿಗಳಲ್ಲಿ ಬೈ ಮಾಡ್ತಾರೆ, ಕಡಿಮೆ ದುಡ್ಡಿಗೆ ತಗೋತಾರೆ, ಆಮೇಲೆ ಅವರಿಗೂ ನಾಲೆಜ್ ಇರಂಗಿಲ್ಲ, ಯಾವುದೇ ಒಂದು ಡಾಕ್ಯುಮೆಂಟ್ ಮಾಡಿಬಿಡ್ತಾರೆ. ಅಂಥವರಿಗೆ ಯಾವ ರೀತಿ ಈಗ ಸೂಚನೆ ಈಸ್ ವೆರಿ ಸಿಂಪಲ್. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ನೀವು ಪರ್ಚೇಸ್ ಮಾಡುವುದು ಕಳ್ತನ ಆಗಿರೋ ಮೊಬೈಲ್ ಇರೋ ಸಂದರ್ಭದಲ್ಲಿ ನಿಮಗೂ ಸಮಸ್ಯೆ ಆಗುತ್ತದೆ, ಆ ಮೊಬೈಲ್ ಫೋನನ್ನು ರಿಕವರಿ ಆಗುತ್ತದೆ. ಒಂದು ವೇಳೆ ಅದು ಕಳ್ತನ ಆಗಿರೋ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಕ್ಯೂಸ್ರನ್ನು ಅರೆಸ್ಟ್ ಆಗ್ತಾರೆ. ಇದನ್ನು ನಾವು ಮುಂದುವರೆದು ಇದನ್ನು ಒಳ್ಳೆಯ ಸಜೆಷನ್ಸ್ ಕೊಟ್ಟಿದ್ದೀರಿ. ಭಾಳಷ್ಟು ಸಂದರ್ಭದಲ್ಲಿ ಕೆಲವೊಂದು ಟೀಮ್ ಆಗಿ ಪಿಕ್ ಪಾಕೆಟಿಂಗ್ ಮಾಡೋರು ಇರ್ತಾರೆ, ಇದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಮೋಸ್ಟ್ ಆಫ್ ದ ಟೈಮ್ ಈ ಕೇಸಸ್ ಈ ಲಾಸ್ಟ್ ಅಂದರೆ ನಮಗೆ ಕೊಟ್ಟಿರ್ತಾರೆ. ಅವ್ರಿಗೆ ಕೇಸ್ ಬೇಡ ಅಂದರೆ ಸಾರ್ವಜನಿಕರು ಇದಕ್ಕೆ ಕೇಸ್ ಕೊಡೋದಕ್ಕಿಂತ ನಾವು ಕಳ್ಕೊಂಡು ಹೋಗ್ಬಿಟ್ಟಿದ್ದೀವಿ ಅಂದರೆ ಹೇಳಿ ಕೊಡೋಣ ಅಂದರೆ ಸಾರ್ವಜನಿಕರೇ ನಮಗೆ ಅಂಗಿ ಕೊಟ್ಟಿರ್ತಾರೆ. ಸೊ ಇದನ್ನು ನಾವು ಕೂಡ ಮುಂದುವರಿತೀವಿ. ಇದಕ್ಕೆ ಹಿನ್ನೆಲೆಯಲ್ಲಿ ಯಾವುದು ಗ್ಯಾಂಗ್ ಯಾವುದಿದೆ ಅದನ್ನು ಕೂಡ ನಾವು ಮುಂದುವರಿತೀವಿ. ಇಲ್ಲ. ಸೊ ಮೋಸ್ಟ್ ಆಫ್ ದ ಟೈಮ್ ಯಾರೋ ಒಬ್ಬರು ಒಂದು ಕೈಯಿಂದ ಇನ್ನೊಂದು ಕೈಗೆ ಮಾರಾಟ ಆಗಿರುವುದು ಅಂತ ಕೈ ಇದೆ. ಯೂಸ್ ಮಾಡ್ತಾ ಇದ್ರು ಬೇರೆಯವರು. ಈಗ ಒಬ್ಬರು ತೊಗೊಂಡು ಈಗ ಮಿಸ್ ಆಗಿರ್ತಂದ್ರೆ ಕೂಡ ಅದನ್ನು ತೊಗೊಂಡು ಇನ್ನೊಬ್ಬರಿಗೆ ಮಾರಾಟ ಮಾಡಿದ್ರು. 2,000, 3,000 ಇಂಥಾಗ ಮಾರಾಟ ಮಾಡಿರೋದು ಕಂಡು. ಬೇರೆ ಬೇರೆ ರಾಜ್ಯಗಳಿಂದ ಬಂತು, ಸುತ್ತಮುತ್ತ ಇರೋ ರಾಜ್ಯಗಳ ಕಡೆಯಿಂದ. ಸೊ ಅದಕ್ಕೆ ನೋಟಿಸ್ ಕೂಡ ರೆಡಿ ಮಾಡಿದ್ದೀವಿ. ನೋಟಿಸಲ್ಲಿ ಇದು ಕಳ್ತನ ಆಗಿರೋ ಮೊಬೈಲ್, ಇದನ್ನು ನೀವು ಇಟ್ಕೊಂಡಿದ್ದೀರಂದ್ರೆ ವಾಪಸ್ ಕೊಟ್ಟಿಲ್ಲ ಅಂದರೆ ರಿಸೀವರ್ ಆಫ್ ಸ್ಟೋಲನ್ ಪ್ರಾಪರ್ಟಿ ಅಂದರೆ ಪರಿಗಣಿಸಿ ಇದು ಮೇಲ್ಗಡೆ ಕ್ರಮ ಕೈಗೊಳ್ತೀವಿ ಅಂದರೆ ಹೇಳಿ ನಾವು ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ.
ಸೊ ಇದು ಒಂದು 2 to 3 years ಡೇಟಾ ನಮ್ಮ ಕಡೆ ಇದೆ. ಸೊ ಥೌಸಂಡ್ಸ್ ಆಲ್ಮೋಸ್ಟ್ ಒಂದು 4744 ಈಗ ಬ್ಲಾಕ್ ರಿಕ್ವೆಸ್ಟ್ ಬಂದಿದೆ ಸರ್. ನಮಗೆ ರಿಕ್ವೆಸ್ಟ್ ಕೊಟ್ಟಿರೋದು 4744 ರಿಕ್ವೆಸ್ಟ್ ಕೊಟ್ಟಿದ್ದಾರೆ. CAIR प्रणालीमध्ये तक्रार नोंदवल्यानंतर चोरी गेलेल्या मोबाईलमध्ये नवीन सिम कार्ड टाकताच जिल्हा सायबर क्राईम पोलीस त्या क्रमांकावर संपर्क साधून मोबाईल जप्त करण्यात यशस्वी झाले असेही त्यांनी स्पष्ट केले. विनोद कोलकार, KMM मराठी, बेळगाव. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।